ಓಂ ಶಾಂತಿ. ಮುರಳಿಯ ದಿನಾಂಕ 18/6/2022. मीठे बच्चे, स्वयं को 21 जन्मों के लिए स्वराज्य तिलक देना है, तो देह सहित देह का सब भान भूल एक बाप को याद करो. ಮಧುರ ಮಕ್ಕಳೇ, 21 ಜನ್ಮದ ಸ್ವರಾಜ್ಯ ತಿಲಕವನ್ನು ಪಡೆದುಕೊಳ್ಳುವುದಾದರೆ ದೇಹ ಸಹಿತವಾಗಿ ದೇಹದ ಎಲ್ಲ ಭಾವನೆಗಳನ್ನು ಬಿಟ್ಟು ದೇಹವನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿರಿ. 21 ಜನ್ಮಗಳ ಸಲುವಾಗಿ ಸ್ವರಾಜ್ಯದ ತಿಲಕ ಪಡೆಯಬೇಕಾದರೆ ದೇಹ ಸಹಿತವಾಗಿ ಎಲ್ಲವನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಪ್ರಶ್ನೆ: गरीब बच्चों की किस सयानप से बाप खुश होते हैं, उन्हें कौन सी राय देते हैं? ಬಡ ಮಕ್ಕಳ ಯಾವ ಒಂದು ಜಾಣತನದಿಂದ ಬಾಬಾ ಖುಷಿಯಾಗ್ತಾರೆ, ಅವರಿಗೆ ಅಂತಹ ಒಂದು ಸಲಹೆಯನ್ನು ಕೊಡ್ತಾರೆ. उत्तर: गरीब बच्चे जो अपना ठिक्कर ठोबर बाबा की सेवा में सफल कर भविष्य 21 जन्मों के लिए अपना भाग्य जमा कर लेते हैं, उन बच्चों की सयानप से बाबा बहुत खुश होते हैं. ಬಡ ಮಕ್ಕಳು ತಮ್ಮ ಹತ್ತಿರ ಇರುವ ಕಲ್ಲು ಮಣ್ಣು ಕೌಡೆಗಳನ್ನು ತಂದೆಯ ಸೇವೆಗೆ ಕೊಟ್ಟು ಅದನ್ನು ಸಫಲ ಮಾಡಿಕೊಳ್ತಾರೆ. ಭವಿಷ್ಯದ 21 ಜನ್ಮಗಳ ಭಾಗ್ಯ ಜಮಾ ಮಾಡಿಕೊಳ್ತಾರೆ. ಮಕ್ಕಳ ಈ ಜಾಣತನವನ್ನು ನೋಡಿ ಬಾಬೋರ್ಗೂ ಬಹಳ ಖುಷಿ ಆಗ್ತದೆ. ಬಾಬಾ ಫಿರ್ ಐಸೆ ಬಚ್ಚೋं को फर्स्ट क्लास राय देते, बच्चे तुम ट्रस्टी बनो, अपना नहीं समझो, बच्चों आदि को भी ट्रस्टी होकर संभालो, ज्ञान से तुम अपनी जीवन का सुधार कर राजाओं का राजा बनो. ಅಂಥ ಮಕ್ಕಳಿಗೆ ಬಾಬಾ ನಂಬರ್ 1 ಸಲಹೆ ಕೊಡ್ತಾರೆ. ಮಕ್ಕಳೇ, ನೀವು ಟ್ರಸ್ಟಿಯಾಗಿ ಇರಿ. ಯಾವುದೂ ಸಹ ನಿಮ್ಮದಲ್ಲ ಅಂತ ತಿಳ್ಕೊಳ್ಳಿ. ಮಕ್ಕಳ ಸಂಭಾಲನೆಯೂ ಮಾಡಿರಿ, ಮನೆಯ ಸಂಭಾಲನೆಯೂ ಮಾಡಿರಿ, ಆದರೆ ಟ್ರಸ್ಟಿಯಾಗಿ ಮಾಡಿರಿ. ಜ್ಞಾನದಿಂದ ನೀವು ನಿಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಂಡು ರಾಜರಿಗೂ ರಾಜ ಆಗಿರಿ. ಗೀತ್: ತಕದೀರ್ ಜಗಾಕರ್ ಆಯಿ ಹೂಂ, ಭಾಗ್ಯವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. बच्चों ने 2 अक्षर सुने. ओम शांति. बच्चे समझ गए कि हम यहाँ नई दुनिया के लिए तकदीर बनाकर आए हैं. तकदीर बनाने के लिए तदबीर चाहिए. बच्चे जानते हैं यहाँ श्रीमत मिलती है, महामंत्र मिलता है, मन मना भव. यह मंत्र कौन देते? वह ऊंचे ते ऊंच और मत देने का भी सागर है. ನೀವು ಹೊಸ ಪ್ರಪಂಚದ ಭಾಗ್ಯವನ್ನು ಪಡೀಲಿಕ್ಕಾಗಿ ಬಂದಿದ್ದೀರಿ. ಆ ಭಾಗ್ಯ ಪಡ್ಕೋಬೇಕಾದ್ರೆ ಅಷ್ಟೇ ಇಲ್ಲಿ ಪುರುಷಾರ್ಥ ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಪುರುಷಾರ್ಥಕ್ಕಾಗಿ ಶಿವ ಬಾಬಾ ನಮಗೆ ಶ್ರೀಮತ ಕೊಡ್ತಾರೆ, ಮಹಾಮಂತ್ರ ಕೊಡ್ತಾರೆ. ಆ ಮಹಾಮಂತ್ರ ಆಗಿದೆ
ಮನ್ಮನಾ ಭವ. ಮಂತ್ರ ಕೊಡುವವನು ಉನ್ನತಾತಿ ಉನ್ನತ ಪರಮಾತ್ಮ ಆಗಿದ್ದಾನೆ, ಶ್ರೀಮತದ ಸಾಗರ ಆಗಿದ್ದಾನೆ. उनकी मत एक ही बार मिलती. ड्रामा में एक ही बार जो हो चुका वह 5000 वर्ष बाद होता है. ಪರಮಾತ್ಮ ಶ್ರೀಮತದ ಸಾಗರ ಆಗಿದೆ. ಅವನ ಹತ್ರ ಮಕ್ಕಳಿಗೆ ಕೊಡೋದಕ್ಕಾಗಿ ಅನೇಕ ಒಳ್ಳೊಳ್ಳೆ ಸಲಹೆಗಳು ಇವೆ, ಜ್ಞಾನದ ಪಾಯಿಂಟ್ಸ್ಗಳು ಇವೆ, ಮತಗಳು ಇವೆ. ಆದ್ದರಿಂದ ಅವನಿಗೆ ಶ್ರೀಮತದ ಸಾಗರ ಅಂತಲೂ ಹೇಳಲಾಗ್ತದೆ. ಅವನಿಂದ ಆ ಶ್ರೀಮತ ನಾಟಕದಲ್ಲಿ ಒಂದೇ ಒಂದು ಸಲ ನಮಗೆ ಸಿಗ್ತದೆ. ಏಕ ಹಿ ಮಹಾಮಂತ್ರ ಬೇಡಾ ಪಾರ್ ಕರ್ ದೇತಾ ಹೈ. ಪತಿತ ಪಾವನ್ ಏಕ್ ಹಿ ಬಾರ್ ಆಕರ್ ಶ್ರೀಮತ್ ದೇತೆ ಹೈ. ಒಂದೇ ಒಂದು ಮನ್ಮನಾಭವದ ಮಹಾಮಂತ್ರ ನಮ್ಮ ನೌಕೆಯನ್ನು ದಾಟಿಸಿ ಬಿಡ್ತದೆ. ಪತಿತ ಪಾವನ ತಂದೆ ಶ್ರೀಮತ ಕೊಡೋದಕ್ಕಾಗಿ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಬರ್ತಾರೆ. ಉनको ಪತಿತ ಪಾವನ್ ಸದ್ಗತಿ ದಾತಾ ಕಹಾ ಜಾತಾ ಹೈ. ತುಮ್ ಉನ್ಕೆ ಸಾಮನೆ बैठे जानते हो वह हमारा सब कुछ है. ऊंचते ऊंच तकदीर बनाने वाला. ನೀವು ಪತಿತ ಪಾವನ ಸದ್ಗತಿ ದಾತ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಅವನೇ ನಮಗೆ ಸರ್ವಸ್ವ ಆಗಿದ್ದಾನೆ. ಶ್ರೇಷ್ಠ ಭಾಗ್ಯ ರೂಪಿಸುವವನು ಆಗಿದ್ದಾನೆ. ಬಾಪ್ ಕಹತೆ ಸರ್ವ ಕಿ ಸದ್ಗತಿ ಕೆ ಲಿಯೆ मंत्र एक ही है और देने वाला भी एक है. सत्य गुरु ही सत्य मंत्र देने वाला है. ಬಾಬಾ ಹೇಳ್ತಾರೆ, ಸರ್ವರ ಸದ್ಗತಿಗಾಗಿ ಕೊಡುವ ಮಂತ್ರ ಒಂದೇ ಆಗಿದೆ ಮತ್ತು ಆ ಮಂತ್ರ ಕೊಡೋನು ಸಹ ಒಬ್ಬನೇ ಆಗಿದ್ದಾನೆ. ಅವನೇ ಸತ್ಯ ಗುರು, ಸತ್ಯ ಮಂತ್ರ ಕೊಡೋನಾಗಿದ್ದಾನೆ. तुम जानते हो हम यहाँ आए हैं अपने सुखधाम के लिए तकदीर बनाने. सुखधाम सत्ययुग को कहा जाता है. यह है दुखधाम. जो ब्राह्मण बनते हैं उनको ही शिव बाबा ब्रह्मा मुख से मंत्र देते. जरूर साकार में आना पड़े, नहीं तो कैसे देंगे. कहते कल्प कल्प तुमको यह महामंत्र देता हूँ, ಮಾಮೇಕಂ ಯಾದ್ ಕರೋ. ಯಾರು ಸಂಗಮ ಯುಗದ ಬ್ರಾಹ್ಮಣರಾಗ್ತಾರೆ ಅವರಿಗೆ ಶಿವಬಾಬಾ ಬ್ರಹ್ಮಮುಖದಿಂದ ಈ ಮಂತ್ರ ಕೊಡ್ತಾರೆ. ಮಂತ್ರ ಕೊಡೋದಕ್ಕಾಗಿ ನಿರಾಕಾರ ಪರಮಾತ್ಮನೂ ಸಹ ಸಾಕಾರದಲ್ಲಿ ಬರಬೇಕಾಗ್ತದೆ. ಕಲ್ಪ ಕಲ್ಪಕ್ಕೂ ಬಂದು ಈ ಮಹಾಮಂತ್ರವನ್ನು ಕೊಡ್ತಾನೆ. ಮಾಮೇಕಂ ಯಾದ್ ಕರೋ. ಮೊದಲನೇ ಮಂತ್ರ ಮನ್ಮನಾಭವ. ಎರಡನೇ ಮಂತ್ರ ಮಾಮೇಕಂ ಯಾದ್ ಕರೋ. देह के सब धर्म त्याग. देह और देह के सब धर्मों को भूलो. अपने को देह समझने से फिर देह के संबंधी चाचा मामा गुरु गोसावी आदि याद आ जाते. यह भी कहते हैं आप मरे मर गई दुनिया, तो मैं तुमको ऐसा मंत्र देता हूँ. मामेकं शरणं व्रज ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನುವಂತಹ ಮಂತ್ರ ಅಥವಾ ಶ್ಲೋಕ ಭಗವದ್ಗೀತೆಯಲ್ಲೂ ಸಹ ಇದೆ. ಅದರ ಅರ್ಥ ಏನಂದರೆ, ದೇಹದ ಧರ್ಮಗಳನ್ನು ಮರೆತು ಆತ್ಮ ಆಗಿ ನನ್ನೊಬ್ಬನಿಗೆ ಶರಣಾಗಿರಿ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ದೇಹದ ನೆನಪು ಮಾಡಿದಾಗ ದೇಹದ
ಸಂಬಂಧಿಕರ ನೆನಪು. ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಸೋದರ ಮಾವ, ಗುರುಗಳು, ದೊಡ್ಡ ಗುರುಗಳು, ಸಣ್ಣ ಗುರುಗಳು, ಈ ಥರ ಅನೇಕರ ನೆನಪು ಬಂದ್ಬಿಡ್ತದೆ. इसलिए बाप कहते अपने को आत्मा समझ अशरीरी बन जाओ, आप मरे मर गई ದುನಿಯಾ. ಅಶರೀರಿಯಾಗಿ ಆ ತಂದೆಯನ್ನು ನೆನಪು ಮಾಡಿರಿ. ದೇಹದಿಂದ ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತಾಗ್ತದೆ. यहाँ है देह अभिमानी, सतयुग में है आत्मा अभिमानी. इस संगम पर तुम आत्मा अभिमानी भी बनते हो और परमात्मा को जानने वाले आस्तिक भी बनते. आस्तिक उनको कहा जाता है जो परमपिता परमात्मा और उनकी रचना को जानते हैं. आस्तिक न कलयुग में न सतयुग में होते हैं, ಸಂಗಮ पर ही होते. ಸಂಗಮ ಯುಗದಲ್ಲಿ ಮಾತ್ರ ನೀವು ಆತ್ಮ ಅಭಿಮಾನಿ ಮತ್ತು ಪರಮಾತ್ಮನನ್ನು ತಿಳ್ಕೊಳ್ಳುವಂಥವ್ರಾಗ್ತೀರಿ, ಪರಮಾತ್ಮ ಅಭಿಮಾನಿನೂ ಆಗ್ತೀರಿ. ಹೀಗೆ ಸಂಗಮ ಯುಗದಲ್ಲಿ ಮಾತ್ರ ನೀವು ಆಸ್ತಿಕರಾಗ್ತೀರಿ. ನಿಮ್ಮ ಸಮಾನ ಆಸ್ತಿಕರು ಕಲಿಯುಗದಲ್ಲೂ ಇರೋದಿಲ್ಲ, ಸತ್ಯಯುಗದಲ್ಲೂ ಇರೋದಿಲ್ಲ. ಆತ್ಮ ಪರಮಾತ್ಮನ ಜ್ಞಾನವನ್ನು ತಿಳಿದು ತಂದೆಯಿಂದ ಆಸ್ತಿ ಪಡೆದುಕೊಳ್ಳುವಂಥವರು ಸಂಗಮ ಯುಗದಲ್ಲಿ ಮಾತ್ರ ಇರ್ತಾರೆ. यहाँ नास्तिक और आस्तिक की बात चलती है, वहाँ नहीं चलती. ಸಂಗಮ ಯುಗದಲ್ಲಿ ಆಸ್ತಿಕರು ಮತ್ತು ನಾಸ್ತಿಕರ ವಿಚಾರ ನಿಮಗೆ ತಿಳಿಯುತ್ತದೆ. ಆದರೆ ಸತ್ಯಯುಗದಲ್ಲಿ ಆಸ್ತಿಕರು ನಾಸ್ತಿಕರು ಎಂಬ ಶಬ್ದಗಳು ಸಹ ಇರೋದಿಲ್ಲ. आस्तिक ब्राह्मण बनते हैं जो पहले नास्तिक थे. इस समय सारी दुनिया नास्तिक है. कोई भी बाप को व बाप की रचना को नहीं जानते. ಬಾಬಾ ಹೇಳ್ತಾರೆ, ಇಡೀ ಪ್ರಪಂಚ ಇವತ್ತು ನಾಸ್ತಿಕ ಆಗಿದೆ. ನೀವು ಬ್ರಾಹ್ಮಣರು ಮಾತ್ರ ಆಸ್ತಿಕ ಆಗಿದ್ದೀರಿ. ಉಳಿದವರು ತಂದೆ ಹಾಗೂ ತಂದೆಯ ರಚನೆಯನ್ನು ತಿಳ್ಕೊಂಡಿಲ್ಲ. ಆ ಕಾರಣದಿಂದ ಅವರೆಲ್ಲರೂ ನಾಸ್ತಿಕ ಆಗಿದ್ದಾರೆ. ಸರ್ವವ್ಯಾಪಿ ಕಹದೇತೆ. ನಾಸ್ತಿಕರು ಅಂದರೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳುವಂಥವರು. अब बाप कहते तुमको स्वराज्य का तिलक मिलता है 21 जन्मों के लिए, वह है प्रारब्ध. गीता है नर से नारायण बनने की, मनुष्य से देवता बनने की. ಸಂಗಮ ಯುಗದಲ್ಲಿ ಯಾರು ಆಸ್ತಿಕರಾಗ್ತಾರೆ ಅವರಿಗೆ ತಂದೆಯಿಂದ 21 ಜನ್ಮಗಳ ಸ್ವರಾಜ್ಯದ ಆಸ್ತಿ ಸಿಗ್ತದೆ, ಸ್ವರಾಜ್ಯದ ತಿಲಕ ಸಿಗ್ತದೆ. ಆ ಸ್ವರಾಜ್ಯನೇ ನಿಮಗೆ ಸಿಗುವ ಪ್ರಾರಬ್ಧ ಆಗಿದೆ. ಭಗವದ್ಗೀತೆಯಲ್ಲೂ ಸಹ ಈ ಒಂದು ವಿಷಯವನ್ನು ಬರೆದಿದ್ದಾರೆ. ನರ ಅಥವಾ ಮನುಷ್ಯ ಒಳ್ಳೆಯ ಕರ್ಮ ಮಾಡಿದರೆ ಅವನು ನಾರಾಯಣ ಆಗ್ತಾನೆ ಅಂತ. ಹಾಗೆ ಈ ಸತ್ಯಗೀತಾ ಜ್ಞಾನದಿಂದ ನಾವು ನರನಿಂದ ನಾರಾಯಣ, ಮನುಷ್ಯರಿಂದ ದೇವತಾ ಆಗ್ತಿದ್ದೇವೆ. ಈ ಜ್ಞಾನ ಇರುವುದೇ ದೇವತಾ ಆಗುವುದಕ್ಕಾಗಿ. यह दुनिया बदल रही, नई दुनिया के लिए तकदीर बना रहे. यह मृत्यु लोक है. यहाँ देखो मनुष्यों की तकदीर कैसी है. इनका नाम ही है दुःखधाम. ಈಗ ಈ ಹಳೆ ಪ್ರಪಂಚ ಹೋಗಲಿದೆ, ಹೊಸ ಪ್ರಪಂಚ ಬರಲಿದೆ. ಹೊಸ ಪ್ರಪಂಚದಲ್ಲಿ ನಿಮಗೆ ಸಾಕಷ್ಟು ಸೌಭಾಗ್ಯ ಸಿಕ್ಕಿರ್ತದೆ. ಇದು ಮೃತ್ಯುಲೋಕ ಆಗಿದೆ. ಇಲ್ಲಿಯ ಮನುಷ್ಯರು ದುರ್ಭಾಗ್ಯಶಾಲಿಗಳು ಆಗಿದ್ದಾರೆ. ಒಬ್ಬರೂ ಸಹ ನಿಜವಾದ ಭಾಗ್ಯವಂತರು ಈ ಕಲಿಯುಗದಲ್ಲಿ ಇಲ್ಲ.
ಯಾಕೆ ಅಂದರೆ ಈ ಕಲಿಯುಗ ದುಃಖಧಾಮ ಆಗಿದೆ. ಹಮಾರಾ ಪರಮ ಧಾಮ್ ವಹ ಹೇ ಜहाँ ಬಾಬಾ रहते. ज्ञान सुनाते हैं बाबा तकदीर बनाने के लिए. बाप एक महामंत्र देते हैं, मुझे याद करो. ಈ ಪ್ರಪಂಚನೇ ಇವತ್ತು ದುಃಖಧಾಮ ಆಗಿದೆ. ಆದರೆ ನಮ್ಮ ಧಾಮ ಪರಮಧಾಮ ಆಗಿದೆ, ಎಲ್ಲಿ ನಮ್ಮ ತಂದೆ ವಾಸ ಮಾಡ್ತಾರೆ. ಅದು ನಮ್ಮ ನಿಜವಾದ ಮನೆ ಆಗಿದೆ. ಆ ತಂದೆ ಸಂಗಮ ಯುಗದಲ್ಲಿ ಬಂದು ಜ್ಞಾನದ ಮೂಲಕ ನಮ್ಮ ಭಾಗ್ಯವನ್ನು ರೂಪಿಸ್ತಾ ಇದ್ದಾರೆ. ಮಹಾಮಂತ್ರ ಕೊಡ್ತಿದ್ದಾರೆ, ಮುझे याद करो. भल कोई देहधारी से सुनो, परंतु याद मुझे विदेही को करो. सुनना तो जरूर देहधारी से पड़ेगा. ब्रह्मा कुमार कुमारियाँ भी मुख से ही सुनाएंगे कि पतित पावन को याद करो. तुम्हारे सिर पर जो विकर्मों का बोझा है, वह याद के बल से भस्म करना है. ಭಲೆ ನೀವು ದೇಹಧಾರಿ ಸಹೋದರ ಸಹೋದರಿಯರಿಂದ, ಬ್ರಹ್ಮ ಬಾಬಾ ಮತ್ತು ತಾಯಿ ಸರಸ್ವತಿಯವರಿಂದ ಜ್ಞಾನ ಕೇಳಿರಿ. ಆದರೆ ನೆನಪು ಮಾಡುವಾಗ ಆ ಒಬ್ಬನೇ ಆದಂಥ ಪತಿತ ಪಾವನ ತಂದೆಗೆ ನೆನಪು ಮಾಡಿರಿ. ನಿಮ್ಮ ತಲೆಯ ಮೇಲೆ ಇರುವ ವಿಕರ್ಮಗಳ ಭಾರ ನೆನಪಿನ ಬಲದಿಂದಲೇ ಭಸ್ಮ ಮಾಡಬೇಕು. ನಿರೋಗಿ बनना है. तुम बच्चे बाप के सन्मुख बैठे हुए. बाबा आए हैं तकदीर बनाने का सहज रास्ता बताने. ಬಾಬಾ ಹೇಳ್ತಾರೆ, ನೀವೀಗ ಯೋಗ ಮಾಡಿ ಮಾಡಿ ನಿರೋಗಿಯಾಗಬೇಕು. ಈಗ ನೀವು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಭಾಗ್ಯ ರೂಪಿಸುವ ಸರಳವಾದ ಮಾರ್ಗ ಪರಮಾತ್ಮ ನಿಮಗೆ ತೋರಿಸ್ತಾ ಇದ್ದಾನೆ. कहते हैं बाबा याद भूल जाती, अरे शर्म नहीं आती. लौकिक बाप जो तुमको पतित बनाते, उनकी याद रहती है. और यह पारलौकिक बाप जो तुमको पावन बनाते, कहते मामे कम याद करो, उनके लिए कहते हो बाबा भूल जाता. ಬಾಬಾ ಹೇಳ್ತಾರೆ, ಲೌಕಿಕ ತಂದೆ ನಿಮ್ಮನ್ನು ಪತಿತ ಮಾಡ್ತಾರೆ, ಅಂಥ ತಂದೆಗೆ ನೀವು ನೆನಪು ಮಾಡ್ತೀರಿ. ಯಾವ ತಂದೆ ನಿಮಗೆ ಪಾವನ ಮಾಡ್ತಿದ್ದಾರೆ, ಯಾವ ತಂದೆಯ ನೆನಪಿನಿಂದ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ, ಅಂಥ ತಂದೆಗೆ ನೀವು ಮರಿತೀರಿ. ಅದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಬಾಪ್ ಕಹತೆ, ಮೈ ತುಮಕೋ ಮಂದಿರ್ ಲಾಯಕ್ बनाने आया हूँ. भारत शिवालय था, हम राज्य करते थे. फिर हमारे जड़ चित्र मंदिरों में पूजते आए हैं. हम सो देवता थे, यह भूल गए. ಬಾಬಾ ಹೇಳ್ತಾರೆ, ನಾನು ನಿಮಗೆ ಮಂದಿರ ಲಾಯಕ ಮಾಡ್ತೀನಿ. ಮೊದಲು ಈ ಭಾರತ ಶಿವಾಲಯ ಆಗಿತ್ತು, ಅಲ್ಲಿ ನಿಮ್ಮದೇ ರಾಜ್ಯ ಇತ್ತು, ನೀವೇ ದೇವತೆಗಳಾಗಿದ್ರಿ. ಆ ನಿಮ್ಮ ಚಿತ್ರಗಳನ್ನು ಭಕ್ತಿ ಮಾರ್ಗದಲ್ಲಿ ಭಕ್ತರು ಮಂದಿರದ ಒಳಗಿಟ್ಟು ಪೂಜೆ ಮಾಡ್ತಾ ಬಂದಿದ್ದಾರೆ. ನೀವೇ ದೇವತಾ ಆಗಿದ್ರಿ ಅನ್ನೋದು ಸಹ ನೀವೀಗ ಮರ್ತು ಬಿಟ್ಟಿದ್ದೀರಿ. ತುಮಾರೇ ಮಮ್ಮಾ ಬಾಬಾ ಜೋ ಪೂಜ್ಯ ದೇವತಾ ಥೇ, ಫಿರ್ ಪೂಜಾರಿ ಹೋ ಗೈ. ಯಹ ನಾಲೆಜ್ बुद्धि में झाड़ में भी मुख्य दिखाया. ನಿಮ್ಮ ಮಮ್ಮ ಬಾಬಾರವರು ಸಹ ಪೂಜ್ಯ ದೇವತಾ ಆಗಿದ್ದರು. ಅವರು ಕಲಿಯುಗದಲ್ಲಿ ಪೂಜಾರಿಗಳು ಆಗಿಬಿಟ್ರು. ಈ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಪಹಲೆ ಫೌಂಡೇಶನ್ में आदि सनातन देवता धर्म था, अब नहीं है. 5000 वर्ष पहले सतयुग था, अभी कलयुग है, फिर सतयुग आना है. ಈ ಧರ್ಮಗಳ ವಿಚಾರ ಕಲ್ಪವೃಕ್ಷದ ಚಿತ್ರದಲ್ಲಿ
ಸ್ಪಷ್ಟವಾಗಿ ತೋರಿಸಲಾಗಿದೆ. ಈ ಕಲ್ಪವೃಕ್ಷದ ಬುನಾದಿಯಾಗಿದೆ ಆದಿ ಸನಾತನ ದೇವತಾ ಧರ್ಮ. ಅದು ಸತ್ಯಯುಗದಲ್ಲಿ ಇತ್ತು. ಈಗ ಬಂದಿರುವುದು ಕಲಿಯುಗ. ಮತ್ತೆ ಬರಲಿದೆ ಸತ್ಯಯುಗ. ಜರೂರ್ ಶ್ರೀಮತ್ ದೇನೆ ವಾಲೆ ಕೋ ಆನಾ ಹೈ. दुनिया बदलनी है ज़रूर. ढिंडोरा पिटवाते रहते हो, झाड़ तो जल्दी नहीं बढ़ना है. ಪುನಃ ಸತ್ಯಯುಗದ ಸ್ಥಾಪನೆಗಾಗಿ ಪರಮಾತ್ಮ ಬಂದಿದ್ದಾನೆ, ಶ್ರೀಮತ ಕೊಡ್ತಿದ್ದಾನೆ. ಈ ಪ್ರಪಂಚ ಮತ್ತೆ ಬದಲಾಗಬೇಕು. ಈ ಡಂಗೂರವನ್ನು ನೀವು ಸಾರ್ತಾ ಇರಿ. ಎಷ್ಟೇ ನೀವು ಜ್ಞಾನದ ಪ್ರಚಾರ ಮಾಡಿದ್ರೂ ಈ ಬ್ರಾಹ್ಮಣ ಪರಿವಾರದ ವೃಕ್ಷ ಬೇಗ ವೃದ್ಧಿಯಾಗೋದಿಲ್ಲ. विघ्न पड़ते, भिन्न भिन्न नाम रूप में फंस पड़ते. बाप कहते फंसो नहीं. ಈಶ್ವರೀಯ ಪರಿವಾರದ ವೃಕ್ಷ ಯಾಕೆ ಬೆಳೆಯೋದಿಲ್ಲ ಅಂದರೆ ವಿಘ್ನಗಳು ಬರ್ತವೆ. ಅನೇಕ ಮಕ್ಕಳು ದೇಹಧಾರಿಗಳ ನಾಮರೂಪಕ್ಕೆ ವಶ ಆಗ್ತಾರೆ. ಬಾಬಾ ಹೇಳ್ತಾರೆ, ದೇಹಧಾರಿಗಳ ನಾಮರೂಪಕ್ಕೆ ಸಿಲುಕಬೇಡಿ. बल गृहस्थ व्यवहार में रहो. बाप को याद करो और पवित्र रहो. भगवान वाच्य है काम महाशत्रु. ಬಾಬಾ ಹೇಳ್ತಾರೆ, ಭಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಆದರೆ ತಂದೆಯನ್ನು ನೆನಪು ಮಾಡಿರಿ. ಎರಡನೇದು ಪವಿತ್ರ ಆಗಿರಿ. ಭಗವಾನ್ ವಾಚ್ಯ ಇದೆ ಕಾಮ ಮಹಾ शत्रु आಗಿದೆ ಅಂತ. राम राज्य और रावण राज्य कहा जाता है. अब यह रावण राज्य खत्म होना है. इसके लिए सब तैयारियां हैं. ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಆಟ ನಡೆದಿದೆ. ಈಗ ರಾವಣ ರಾಜ್ಯ ಇದೆ, ಇದು ಖತಮ್ ಆಗಲಿದೆ. ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದಾರೆ. ಬಾಪ್ ಪಡಾಕರ್ ಲೇ ಜಾಯೆಂಗೆ, ಫಿರ್ ತುಮಕೋ ರಾಜ್ಯ ಚಾಹಿಯೆ. ಇಸ್ ಪತೀತ ಪೃಥ್ವಿ ಪರ್ ರಾಜ್ಯ ಥೋಡೆ ಹಿ ಕರೆಂಗೆ. ಬಾಬಾ ಬಂದು ನಿಮಗೆ ಓದಿಸ್ತಾ ಇದ್ದಾರೆ. ಓದಿ ಸಂಪೂರ್ಣ ಆದ ನಂತರ ರಾಜ್ಯ ಆಳಲಿಕ್ಕೆ ನಿಮಗೆ ಒಂದು ಉತ್ತಮ ಸ್ಥಳ ಬೇಕು. इस पतित पृथ्वी पर राज्य थोड़े ही करेंगे. ನೀವು ಈ ಪತಿತ ಭೂಮಿಯ ಮೇಲೆ ಪತಿತ ಸೃಷ್ಟಿಯಲ್ಲಿ ರಾಜ್ಯ ಮಾಡೋದಿಲ್ಲ. ಶಿವ ಬಾಬಾ ಕೋ ತೋ पैर ही नहीं जो यहाँ पैर रखे. देवताओं के पैर इस पतित दुनिया में आ न सके. ಹೇಳ್ತಾರೆ, ದೇವತೆಗಳು ಪತಿತ ಪ್ರಪಂಚದಲ್ಲಿ ಬರೋದಿಲ್ಲ. ಆದ್ದರಿಂದ ಹೇಳ್ತಾರೆ, ದೇವತೆಗಳು ಪತಿತ ಪ್ರಪಂಚದಲ್ಲಿ ತಮ್ಮ ಪಾದಗಳನ್ನು ಇಡೋದಿಲ್ಲ, ಹೆಜ್ಜೆಗಳನ್ನು ಇಡೋದಿಲ್ಲ ಅಂತೇಳಿ. ಶಿವಬಾಬಾ ಪತಿತ ಪ್ರಪಂಚದಲ್ಲಿನೇ ಬರ್ತಾರೆ, ಆದರೆ ಅವನಿಗೆ ಪಾದಗಳೇ ಇಲ್ಲ. ಮತ್ತೊಬ್ಬರ ದೇಹದಲ್ಲಿ ಬಂದು ನಿರ್ಲಿಪ್ತತೆಯಿಂದ ನ್ಯಾರ ಮತ್ತು ಪ್ಯಾರ ಆಗಿ ತಮ್ಮ ಪಾತ್ರ ನಿಭಾಯಿಸ್ತಾರೆ, ತಮ್ಮ ಪಾತ್ರ ಮಾಡ್ತಾರೆ. ಅಬ್ ತುಮ್ ಶ್ರೇಷ್ಠ ಬನ್ ರಹೆ. ಬಹುತ್ ಬಚ್ಚೆ ಕಹತೆ ಬಾಬಾ ತೂಫಾನ್ ಆತೆ. ಬಾಪ್ ಕಹತೆ ತುಮ್ ಬಾಪ್ ಕೋ ಭೂಲ್ ಜಾತೆ. ಬಾಪ್ ಕಿ ಮತ ಪರ್ ನಹಿ ಚಲ್ತೆ. ಅನೇಕ ಮಕ್ಕಳು ಬಾಬೋರ್ಗೆ ಹೇಳ್ತಾರೆ, ಬಾಬಾ ವಿಘ್ನಗಳು ಬರ್ತವೆ. ಬಾಬಾ ಹೇಳ್ತಾರೆ, ವಿಘ್ನಗಳು ಯಾಕೆ ಬರ್ತವೆ ಅಂದರೆ ನೀವು ತಂದೆಯ ಮತದಂತೆ ನಡೆಯೋದಿಲ್ಲ, ತಂದೆಗೆ ಮರಿತೀರಿ. ಶ್ರೇಷ್ಠತೆ ಶ್ರೇಷ್ಠ ಬಾಪ್ ಕಿ ಮತ ಮಿಲ್ತಿ ಹೈ. ಬಚ್ಚೆ ಭ್ರಷ್ಟಾಚಾರಿ ಮತ ಬನು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ
ಶ್ರೀಮತ ನಿಮಗೆ ದೊರೀತದೆ. ಮಕ್ಕಳೇ, ನೀವು ಭ್ರಷ್ಟಾಚಾರಿ ಪತಿತ ಆಗಬೇಡಿ. ಪಢಾನೆ ವಾಲಾ ಏಕ ಹೇ, कहते हैं मामेकम याद करो. इनके रथ को भी याद नहीं करो. रथी और रथवान, घोड़े गाड़ी की तो बात ही नहीं. उसमें बैठ ज्ञान दिया जाता है क्या? आजकल तो एरोप्लेन की सवारी है. साइंस बिल्कुल जोर पर है. ಬಾಬಾ ಹೇಳ್ತಾರೆ, ಈ ಬ್ರಹ್ಮ ತಂದೆಯ ದೇಹವನ್ನು ನೋಡಬೇಡಿ, ಬ್ರಹ್ಮ ತಂದೆಯನ್ನು ನೆನಪು ಮಾಡಬೇಡಿ. ಆ ರಥದಲ್ಲಿ ಇರುವಂತಹ ರಥಿ ಶಿವ ತಂದೆಯನ್ನು ನೆನಪು ಮಾಡಿರಿ. ಭಕ್ತಿಯಲ್ಲಿ ಕುದುರೆ ಗಾಡಿಯನ್ನು ತೋರಿಸಿದ್ದಾರೆ ಅಥವಾ ರಥ ತೋರಿಸಿದ್ದಾರೆ. ಆ ರಥದಲ್ಲಿ ನಿಂತು ಶ್ರೀಕೃಷ್ಣ ಅರ್ಜುನನಿಗೆ ಗೀತಾ ಬೋಧನೆ ಮಾಡ್ತಾನೆ ಅಂತ ಬರೆದಿದ್ದಾರೆ. ಬಾಬಾ ಕೇಳ್ತಾರೆ, ಎಂದಾದರೂ ರಥದಲ್ಲಿ ನಿಂತು ಉಪದೇಶ ಮಾಡಲಿಕ್ಕೆ ಆಗುತ್ತೇನೋ? ಇಡೀ ಯುದ್ಧದ ಮೈದಾನದಲ್ಲಿ ಎಲ್ಲ ಕಡೆಗೂ ಸೈನಿಕರು ಸಿದ್ಧವಾಗಿ ನಿಂತಾಗ ಪರಮಾತ್ಮ ಒಬ್ಬ ಅರ್ಜುನನಿಗೆ ಎಂದಾದರೂ ಗೀತಾ ಜ್ಞಾನ ಕೊಡೋದಕ್ಕೆ ಸಾಧ್ಯವೇ? ಅಥವಾ ಕೇಳೋನ್ಗಾದರೂ ಏಕಾಗ್ರತೆ ಬರಲು ಸಾಧ್ಯವೇ? ಬಾಬಾ ಹೇಳ್ತಾರೆ, ನಾನು ಕುದುರೆ ಗಾಡಿಯಲ್ಲಿ ಬಂದು ಜ್ಞಾನ ಹೇಳೋದಿಲ್ಲ, ಆದರೆ ಮಾನವ ರಥದಲ್ಲಿ ಬಂದು ಜ್ಞಾನ ಹೇಳ್ತೀನಿ. ಇತ್ತೀಚೆಗಂತೂ ವಿಮಾನದ ಸವಾರಿ ಬಂದಿದೆ. ಕುದುರೆ ಗಾಡಿಯಲ್ಲೂ ಸಹ ಯಾರೂ ಹೋಗೋದಿಲ್ಲ. साइंस बिल्कुल जोर पर है. माया का पंप बड़ा जोर है. इस समय एक दो की कितनी खातिरी करते. फलानी जगह का प्राइम मिनिस्टर आया, इज्जत मिली, 15 रोज के बाद फिर उतार देते. ಇತ್ತೀಚೆಗೆ ವಿಜ್ಞಾನ ಬಹಳಷ್ಟು ಮುಂದುವರಿತಾ ಇದೆ. ಮಾಯೆ ತನ್ನ ವೈಭವ ತೋರಿಸ್ತಾ ಇದೆ. ಇತ್ತೀಚೆಗೆ ಅತಿಥಿ ಸತ್ಕಾರನು ಬಹಳ ಜೋರಾಗಿ ಮಾಡ್ತಾರೆ. ಬೇರೆ ದೇಶದ ಮಂತ್ರಿಗಳು ನಮ್ಮ ದೇಶಕ್ಕೆ ಬಂದಾಗ ಅಥವಾ ನಮ್ಮ ದೇಶದ ಮಂತ್ರಿಗಳು ಬೇರೆ ದೇಶಕ್ಕೆ ಹೋದಾಗ ಎಷ್ಟೆಲ್ಲ ಸ್ವಾಗತ, ಅತಿಥಿ ಸತ್ಕಾರ ಮಾಡ್ತಾರೆ. 15 ದಿನಗಳ ನಂತರ ಆ ಮಂತ್ರಿ ಪದವಿ ಹೋಗಿಬಿಟ್ಟರೆ ಆಗ ಅವರಿಗೆ ಯಾರೂ ಸಹ ಕೇಳೋದಿಲ್ಲ. ಜನನೇ ಒಬ್ಬರನ್ನು ಆರಿಸಿ ಮೇಲೆ ಕೂಡಿಸ್ತಾರೆ. ಜನನೇ ಕೆಲವೇ ದಿನಗಳಲ್ಲಿ ಅವರನ್ನು ಕೆಳಗೆ ಇಳಿಸ್ತಾರೆ. ಬಾದ್ಶಾಹೋ ಪರ್ ಭಿ ಮುಸೀಬತ್ ಹೈ, ಡರ್ತೆ ರಹತೆ ಹೈ, ತುಮ್ಕೋ ಕಿತನಾ ಸಹಜ ಜ್ಞಾನ ಮಿಲಾ ಹೈ. ಇತ್ತೀಚಿನ ರಾಜರು ಸಹ ಹೆದರ್ಕೊಂಡೇ ಕಾಲ ಕಳಿಬೇಕಾಗ್ತದೆ. ಬಾಬಾ ನಿಮಗೆ ಎಂತಹ ಸಹಜ ಜ್ಞಾನ ಕೊಡ್ತಾ ಇದ್ದಾರೆ. ತುಮ್ ಕಿತನೆ ಗರೀಬ್ ಹೋ, ಕೌಡಿ ಭಿ ನಹಿ, ಟ್ರಸ್ಟಿ ಬನಾತೆ ಹೋ. ಬಾಬಾ ಯಹ ಸಬ್ ಕುಚ್ ಆಪ್ಕಾ ಹೈ. ಬಾಬಾ कहते, अच्छा तुम भी ट्रस्टी बन रहो. अगर अपना समझेंगे तो यह तुम्हारी सयानप नहीं रही. श्रीमत पर चलना पड़े. जो ट्रस्टी होंगे वह श्रीमत पर चलेंगे. ಬಡ ಮಕ್ಕಳು ತಮ್ಮ ಹತ್ತಿರ ಇರುವ ಕೌಡೆಗಳನ್ನು ತಂದೆಗೆ ಕೊಟ್ಟು ಹೇಳ್ತಾರೆ, ಬಾಬಾ ಇದು ಎಲ್ಲವೂ ನಿಮ್ಮದೇ ಆಗಿದೆ. ನೀವೇ ನಮ್ಮ ಮನೆಗೆ, ಆಸ್ತಿಗೆ, ಮಕ್ಕಳಿಗೆ ಎಲ್ಲರನ್ನೂ ನೋಡಿಕೊಳ್ಳುವಂತಹ ಟ್ರಸ್ಟಿ ಆಗಿದ್ದೀರಿ. ಆಗ ಬಾಬಾ ಹೇಳ್ತಾರೆ, ನೀವು ಸಹ ಮನೆಯಲ್ಲಿ ಟ್ರಸ್ಟಿಯಾಗಿ ಇರಿ. ಯಾವುದೂ ಸಹ ನಿಮ್ಮದು ಅಂತ ತಿಳ್ಕೊಬೇಡಿ, ತಂದೆದು ಅಂತ ತಿಳ್ಕೊಳ್ಳಿ. ನಿಮ್ಮದು ಅಂತ ತಿಳ್ಕೊಂಡ್ರೆ ಅದು ಜಾಣತನ ಅಲ್ಲ. ಪ್ರತಿಯೊಂದು ತಂದೆದು, ತಂದೆ ಕೊಟ್ಟಿದ್ದು ಅಂತ ತಿಳ್ಕೊಂಡ್ರೆ ಅದು ಜಾಣತನ ಆಗ್ತದೆ. ಈ ರೀತಿಯಲ್ಲಿ ನೀವು ಟ್ರಸ್ಟಿಯಾಗಿ ಇದ್ದು
श्रीमतदंते नडीरी। तुम गरीब हो, समझते हो, या ठिक्कर ठोबर सब बाबा को देवे। बाबा फिर फर्स्ट क्लास राय देते। बच्चों की संभाल भी करनी। इस समय तुमको ज्ञान मिलता है जिससे तुम्हारा भविष्य सुधर जाता है और राजाओं का राजा तुम बन जाओगे। फिर बाप का भी फर्ज है राय देना। ಬಾಬಾ ಹೇಳ್ತಾರೆ, ಬಡ ಮಕ್ಕಳು ತಮ್ಮ ಹತ್ತಿರ ಇರುವ ಕಲ್ಲು ಮಣ್ಣು ಕವಡೆಗಳನ್ನು ತಂದೆಗೆ ಕೊಡ್ತಾರೆ. ತಂದೆ ಅವರಿಗೆ ಫಸ್ಟ್ ಕ್ಲಾಸ್ ಸಲಹೆ ಕೊಡ್ತಾರೆ. ಮಕ್ಕಳೇ, ನೀವು ಮನೆಯಲ್ಲೇ ಇದ್ಕೊಂಡು ಟ್ರಸ್ಟಿಯಾಗಿ ಇರಿ, ಮಕ್ಕಳ ಸಂಭಾಲನೆನೂ ಮಾಡಿರಿ ಮತ್ತು ಜೊತೆಗೆ ಪುರುಷಾರ್ಥನೂ ಮಾಡಿರಿ. ನಿಮಗೆ ಅಂತಹ ಒಂದು ಜ್ಞಾನ ನಾನು ಕೊಡ್ತಾ ಇದ್ದೀನಿ. ನಿಮ್ಮ ಈಗಿನ ಜೀವನನೂ ಸುಧಾರಣೆ ಆಗ್ತಾ ಇದೆ. ಭವಿಷ್ಯದ ಜೀವನನೂ ಸುಧಾರಣೆಯಾಗಿ ನೀವು ರಾಜರಿಗೂ ರಾಜ ಆಗಿಬಿಡ್ತೀರಿ. बाप को याद करो, बाप को बच्चों पर तरस आता है। तुमको भी तरस आना चाहिए। किसको खड्डे में गिरने से बचाना है, बड़ा युक्ति से चलना पड़ता है. ತಂದೆಗೆ ಮಕ್ಕಳ ಮೇಲೆ ದಯೆ ಬರ್ತದೆ, ಹಾಗೆ ನಿಮಗೆ ಅನ್ಯ ಆತ್ಮರ ಮೇಲೆ ದಯೆ ಬರಬೇಕು. ಯಾರಾದರೂ ಚರಂಡಿಯಲ್ಲಿ ಬೀಳ್ತಾ ಇದ್ದರೆ ಅವರನ್ನು ನೀವು ಉಳಿಸಬೇಕು. ಪತಿತ ಆಗುವುದರಿಂದ ಬಚಾವ್ ಮಾಡಬೇಕು. ಶೂರ್ಪಣಖ, ಪೂತನ, ಅಜಾಮಿಲ್, ದುರ್ಯೋಧನ್, यह सब अभी के नाम है. अभी की सीन फिर कल्प बाद होंगी. ಶೂರ್ಪಣಖೆ, ಪೂತನೆ, ಅಜಾಮಿಳ, ದುರ್ಯೋಧನ ಇವೆಲ್ಲ ಸಂಗಮ ಯುಗದ ಹೆಸರುಗಳಾಗಿವೆ. ಇಲ್ಲಿ ನಡೆಯುವಂಥ ಪ್ರತಿಯೊಂದು ದೃಶ್ಯ ಕಲ್ಪದ ನಂತರ ಪುನಃ ನಡೆಯಲಿದೆ. ಪ್ರತಿಯೊಂದು ಘಟನೆ ಪುನರಾವರ್ತನೆ ಆಗಲಿದೆ. पहले भी महाभारी लड़ाई हुई थी, अब फिर से होनी है. बाप अच्छी रीति समझाते, मनुष्य से देवता पद प्राप्त कराते हैं. तुम आए हो बाप से वर्षा लेने. ಬಾಬಾ ಹೇಳ್ತಾರೆ, ಹಿಂದಿನ ಕಲ್ಪದಲ್ಲೂ ಸಹ ಮಹಾಭಾರತ ಯುದ್ಧ ನಡೆದಿತ್ತು, ಈಗ ಪುನಃ ನಡೆಯಲಿದೆ. ಅದಕ್ಕೂ ಮುಂಚೆ ದೇವತಾ ಆಗುವ ಪುರುಷಾರ್ಥ ಮಾಡಿರಿ. ನೀವು ತಂದೆಯಿಂದ ಆಸ್ತಿ ಪಡೀಲಿಕ್ಕೆ ಬಂದಿದ್ದೀರಿ. ಬ್ರಹ್ಮಾವ ಜಗತ್ ಅಂಬಾ या बीके से वर्षा नहीं मिलना है, वर्षा तो बाप से ही मिलना है. बाप से ही तुम लेते हो, औरों को भी समझाते हो. ನೀವು ತಂದೆಯಿಂದನೇ ಆಸ್ತಿ ತಗೊಳ್ತೀರಿ ವಿನಃ ಬ್ರಹ್ಮ ಬಾಬಾ ಆಗಲಿ, ಜಗತ್ತಂಬ ಸರಸ್ವತಿ ಆಗಲಿ ಅಥವಾ ಅನ್ಯ ಬ್ರಹ್ಮ ಕುಮಾರ್ ಕುಮಾರಿಯರಿಂದ ನಿಮಗೆ ಆಸ್ತಿ ಸಿಗೋದಿಲ್ಲ. ಕೇವಲ ತಂದೆಯಿಂದ ಮಾತ್ರ ನಿಮಗೆ ಆಸ್ತಿ ಸಿಗ್ತದೆ. तुम भी जगत पिता के बच्चे बन उनसे वर्षा लेते हो. सबको अलग अलग कहते, बच्चे मुझे याद करो. यह डायरेक्ट तीर लगता है. बाप कहते, बच्चे वर्षा तुमको मेरे से लेना है. कोई भी मित्र संबंधी आदि मर जाए, वर्षा तुमको बाप से लेना है. इसमें खुशी बहुत चाहिए. अरे तकदीर बनाने आए हो, जानते हो बाबा हमको स्वर्ग का मालिक अब फिर से बनाते हैं, तो वह मैनर्स धारण करने हैं. ಬಾಬಾ ಹೇಳ್ತಾರೆ, ನಿಮ್ಮ ಮಿತ್ರ ಸಂಬಂಧಿಕರು ಯಾರೇ ಆಗಲಿ ದೇಹ ಬಿಟ್ಟರೆ ನೀವು ಚಿಂತೆ ಮಾಡಬೇಡಿ, ನೀವು ಖುಷಿಯಿಂದ ಇರಿ. ನಿಮಗೆ ತಂದೆಯಿಂದ ಆಸ್ತಿ ಸಿಕ್ಕೇ ಸಿಗ್ತದೆ. ನೀವು ದೇಹ ಬಿಟ್ಟು ಹೋದ್ರೂ ನಿಮಗೆ ಆಸ್ತಿ ಸಿಗ್ತದೆ. ಏಕೆಂದರೆ ಜ್ಞಾನ ಯೋಗದ ಪುರುಷಾರ್ಥ ಮಾಡಿದ್ದೀರಿ ಅಂದಾಗ
ಸ್ವರ್ಗದ ಆಸ್ತಿಯಂತೂ ನಿಮಗೆ ಸಿಗಲೇಬೇಕು. ನೀವು ಸ್ವರ್ಗದ ಮಾಲೀಕ ಆಗ್ತಾ ಇದ್ದೀರಿ ಅಂದರೆ ಅಂತಹ ಮ್ಯಾನರ್ಸ್, ಅಂಥ ಗುಣಗಳನ್ನು ನೀವು धारणे ಮಾಡ್ಕೋಬೇಕು. विकारों से बचना है, निर्विकारी बनना है, ड्रामा और झाड़ को समझना है और कोई तकलीफ नहीं, सिंपल से सिंपल है. ವಿಕಾರದಿಂದ ದೂರ ಇರಬೇಕು, ನಿರ್ವಿಕಾರಿ ಆಗಬೇಕು, ನಾಟಕ ಮತ್ತು ವೃಕ್ಷದ ಜ್ಞಾನವನ್ನು ಸರಿಯಾಗಿ ತಿಳ್ಕೋಬೇಕು. फिर कहते बाबा भूल गए, भूत आ गया. बाबा कहते इन भूतों को निकालो, दिल दर्पण में देखो, हम लायक बने हैं नर से नारायण बनने के लिए. ಇಷ್ಟೆಲ್ಲ ಬಾಬಾ ಹೇಳಿಕೊಟ್ರು ಮಕ್ಕಳು ಹೇಳ್ತಾರೆ, ಬಾಬಾ ನಿಮ್ಮನ್ನು ಮರಿತೀವಿ, ಭೂತಗಳು ಬಂದ್ಬಿಡ್ತವೆ. ಬಾಬಾ ಹೇಳ್ತಾರೆ, ಆ ಭೂತಗಳನ್ನು ಓಡಿಸ್ರಿ, ಹೃದಯದ ದರ್ಪಣದಲ್ಲಿ ನೋಡ್ಕೊಳ್ಳಿ, ನೀವು ನಾರಾಯಣ ಆಗಲಿಕ್ಕೆ ಲಾಯಕ ಆಗಿದ್ದೀರಾ. बाप समझाते हैं, मीठे मीठे सौभाग्यशाली बच्चे, तुम सौभाग्यशाली बनने के लिए आए हो. अभी तो सब दुर्भाग्यशाली है, भारतवासी ही सौभाग्यशाली थे. कितने सावकार थे. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಸೌಭಾಗ್ಯಶಾಲಿ ಮಕ್ಕಳೇ, ನೀವು ಸೌಭಾಗ್ಯಶಾಲಿ ಆಗೋದಕ್ಕಾಗಿಯೇ ಬಂದಿದ್ದೀರಿ. ಉಳಿದವರು ದುರ್ಭಾಗ್ಯಶಾಲಿಗಳಾಗಿದ್ದಾರೆ. ಒಂದು ಕಾಲಕ್ಕೆ ನೀವು ಬಹಳ ಸೌಭಾಗ್ಯಶಾಲಿ ಆಗಿದ್ರಿ, ಎಷ್ಟೊಂದು ಶ್ರೀಮಂತ ಆಗಿದ್ರಿ. ಅಬ್ ನಾಟಕ ಪೂರಾ ಹೋತಾ ಹೈ, अंतमति सो गति हो जाएगी. पुरानी दुनिया बदल नहीं होनी है. यह भारत प्राचीन था, हेवन था, बाप ने बनाया था. बाप कब आया? इस समय ही आते. इसको कल्याणकारी बाप के आने का समय कहा जाता है. ನೀವೇ ಒಂದು ಕಾಲಕ್ಕೆ ಬಹಳ ಶ್ರೀಮಂತರಾಗಿದ್ರಿ, ಮತ್ತೆ ನೀವೀಗ ಆ ಥರ ಶ್ರೀಮಂತ ಆಗ್ತಿದ್ದೀರಿ. ಹಳೆ ಜಗತ್ತು ಹೋಗಿ ಹೊಸ ಜಗತ್ತು ಸ್ವರ್ಗ ಬರಲಿದೆ. ಸ್ವರ್ಗದ ಸ್ಥಾಪನೆಗಾಗಿ ಪರಮಾತ್ಮ ಬರ್ತಾನೆ. ಯಾವ ಸಮಯದಲ್ಲಿ? ಈ ಸಂಗಮ ಯುಗದ ಕಲ್ಯಾಣಕಾರಿ ಸಮಯದಲ್ಲಿನೇ ಅವನು ಬರ್ತಾನೆ. यह रावण की संप्रदाय कितनी बड़ी, राम की संप्रदाय कितनी थोड़ी होती. ತಂದೆ ಬಂದಾಗ ಇಲ್ಲಿ ರಾವಣನ ಸಂಪ್ರದಾಯ ವಿಸ್ತಾರವಾಗಿ ಬೆಳೆದಿರ್ತದೆ, ಜನಸಂಖ್ಯೆ ಅತೀಯಾಗಿರ್ತದೆ. ರಾಮನ ಸಂಪ್ರದಾಯದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಅಭಿ ಪ್ರದರ್ಶನಿ ಯಾ प्रोजेक्टर से समझाना है, अभी तो बहुत सर्विस करनी है. ನೀವೀಗ ಪ್ರದರ್ಶನ ಮತ್ತು ಪ್ರಾಜೆಕ್ಟರ್ ಮೂಲಕ ಈ ಜ್ಞಾನವನ್ನು ಜನರಿಗೆ ತಿಳಿಸಬೇಕು, ಬಹಳ ಬಹಳ ಸೇವೆ ಮಾಡಬೇಕು. लाडले बच्चों, यह ड्रामा है, परंतु इस समय तक जो बना वह एक्यूरेट ड्रामा ही कहेंगे. ड्रामा की नूंद में बाप कहते मैं भी हूँ. पतित दुनिया में मुझे आना पड़ता है. परम धाम छोड़ देखो मैं कैसे यहाँ आता हूँ बच्चों के लिए. ಬಾಬಾ ಹೇಳ್ತಾರೆ, ಇದು ನಾಟಕ. ಈ ನಾಟಕದಲ್ಲಿ ನಾನೂ ಬರಬೇಕಾಗ್ತದೆ. ನನ್ನ ಪಾತ್ರ ಈ ಪತಿತ ಪ್ರಪಂಚದಲ್ಲಿ ಇದೆ. ಎಲ್ಲರೂ ಪತಿತ ಆದಾಗ, ರೋಗಿಗಳಾದಾಗ ನಾನು ಪರಮಧಾಮ ಬಿಟ್ಟು ಮಕ್ಕಳ ಸಲುವಾಗಿ, ಮಕ್ಕಳ ಕಲ್ಯಾಣಕ್ಕಾಗಿ ಬರ್ತೀನಿ. प्लेग की बीमारी से डॉक्टर लोग दूर नहीं भागते, उनको तो आना ही पड़े. गाते भी है पतित पावन आओ, 5 विकारों से छुड़ाए पावन बनाओ.
ಯಾ ಲಿಬ್ರೇಟ್ ಕರು. ಹೇಗೆ ಒಂದು ದೊಡ್ಡ ಕಾಯಿಲೆ ಬಂದಾಗ, ಪ್ಲೇಗ್ ಕಾಯಿಲೆ ಬಂದಾಗ ಎಲ್ಲರೂ ಸಾಯ್ತಿರ್ತಾರೆ, ಒಬ್ಬರಿಂದ ಒಬ್ಬರಿಗೆ ಕಾಯಿಲೆ ಹರಡ್ತಾ ಇರ್ತದೆ. ಹಾಗಂತ ಡಾಕ್ಟರ್ಸ್ಗಳು ಹೆದರ್ಕೊಂಡು ಬರೋದನ್ನು ಬಿಡೋದಿಲ್ಲ. ಆ ರೋಗಿಗಳ ಮಧ್ಯದಲ್ಲಿಯೇ ನಿಂತು ಉಪಚಾರ ಮಾಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಜಗತ್ತು ಪತಿತ ಆಗಿದೆ ಅಂಥೇಳಿ ನಾನು ಬರೋದನ್ನು ಬಿಡೋದಿಲ್ಲ. ನಾನು ಬರುವುದೇ ಪತಿತ ಪ್ರಪಂಚದಲ್ಲಿ, ವಿಕಾರಿ ಪ್ರಪಂಚದಲ್ಲಿ. ನನ್ನನ್ನು ನೀವು ಕರೆದಿದ್ದೀರಿ, ಹೇ ಪರಮಾತ್ಮ, ನಮ್ಮನ್ನು ವಿಕಾರದಿಂದ ಬಿಡಿಸಿ ಪಾವನ ಮಾಡು ಅಂಥೇಳಿ. ಆ ಕೆಲಸವನ್ನೇ ಮಾಡಲಿಕ್ಕಾಗಿ ನಾನು ಬಂದಿದ್ದೀನಿ. वह सर्व का लिबरेटर है, गाइड बन ವಾಪಸ್ ಲೇ ಜಾತೆ ಹೇ. ನಾನು ಬಂದು ಸರ್ವರಿಗೂ ಮುಕ್ತಿ ಕೊಡ್ತೀನಿ ಮತ್ತು ಸರ್ವರಿಗೂ ಮಾರ್ಗದರ್ಶಕ ಆಗಿ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ. यहाँ प्रजापिता ब्रह्मा के मुख से भगवान तुमको सब वेद शास्त्रों का सार बताते. पहले तो ಬ್ರಹ್ಮ ಸುನೇಗಾ ನ. ಇಲ್ಲಿ ಪ್ರಜಾಪಿತ ಬ್ರಹ್ಮರವರ ಮುಖದಿಂದ ಪರಮಾತ್ಮ ನಿಮಗೆ ವೇದ ಶಾಸ್ತ್ರಗಳ ಸಾರನೆ ತಿಳಿಸ್ತಾನೆ. ಆ ಸಾರ ತಿಳಿಸುವಾಗ, ಜ್ಞಾನ ತಿಳಿಸುವಾಗ ಮೊದಲು ಬ್ರಹ್ಮ ಬಾಬಾ ಅದನ್ನು ಕೇಳಿಸ್ಕೋತಾರೆ. ಬ್ರಹ್ಮ ವಿಷ್ಣು ಶಂಕರ್ ಕೋ सूक्ष्म वतन में दिखाया, अब विष्णु तो है सत्ययुग का मालिक और ब्रह्मा है ಸಂಗಮ ಯುಗ. ಮೇಲೆ ಇದ್ದಾರೆ ಶಿವ ಬಾಬಾ, ಮಧ್ಯದಲ್ಲಿ ಇದ್ದಾರೆ ಬ್ರಹ್ಮ ವಿಷ್ಣು ಶಂಕರ್. ಆದರೆ ವಿಷ್ಣು ಸೂಕ್ಷ್ಮವತನದಲ್ಲಿ ಇರೋದಿಲ್ಲ, ಅವನು ಸತ್ಯಯುಗದ ಮಾಲೀಕ ಆಗಿರ್ತಾನೆ. ಬ್ರಹ್ಮ ಬಾಬಾ ಸಂಗಮ ಯುಗದಲ್ಲಿ ಇರ್ತಾರೆ. ಬ್ರಹ್ಮ ತೋ ಯಹಾ ಚಾಹಿಯೇ, ಜಬ್ ಬ್ರಾಹ್ಮಣ ಫಿರ್ ಸೆ ದೇವತಾ बनते हैं, यह रुद्र ज्ञान यज्ञ है. आगे भी यज्ञ रचा था, इसमें ही सारी दुनिया स्वाहा हो जाएगी, सब खत्म हो जाएगी. तुम बच्चे फिर यहाँ आकर राज्य करेंगे नई दुनिया. ಸೂಕ್ಷ್ಮವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರರನ್ನು ತೋರಿಸ್ತಾರೆ. ಆದರೆ ಆ ಥರ ಸೂಕ್ಷ್ಮವತನದಲ್ಲಿ ಒಬ್ಬರ ತಲೆಯ ಮೇಲೆ ಒಬ್ಬರು ಕುಳಿತಿಲ್ಲ. ವಿಷ್ಣು ಅಂದ್ರೇ ಸತ್ಯಯುಗದ ಲಕ್ಷ್ಮೀನಾರಾಯಣರ ಸಂಯುಕ್ತ ರೂಪ. ಬ್ರಹ್ಮ ಅಂದರೆ ಸಂಗಮ ಯುಗದಲ್ಲಿ ಇರುವಂಥವು. ಅವರು ಸಂಪೂರ್ಣ ಸ್ಥಿತಿಗೆ ತಲುಪಿದಾಗ ಸೂಕ್ಷ್ಮ ಬ್ರಹ್ಮ ಆಗ್ತಾರೆ. ಬ್ರಹ್ಮ ವಿಷ್ಣು ಶಂಕರ ಅಂದರೆ ನಮ್ಮದೇ 3 ಅವಸ್ಥೆಗಳ ಸಾಂಕೇತಿಕವಾದಂತಹ ಚಿತ್ರಗಳು. ಶಂಕರ ಅನ್ನುವಂಥ ವ್ಯಕ್ತಿನೇ ಇಲ್ಲ ಅಂತಲೂ ಬಾಬಾ ಹೇಳ್ತಾರೆ. ಶಂಕರ ಅಂದರೆ ನಮ್ಮ ಅಶರೀರಿ ಸ್ಥಿತಿಯ ಸಂಕೇತವಾಗಿ. ಬ್ರಹ್ಮ ಅಂದರೆ ಸ್ಥಾಪನೆ, ಜ್ಞಾನ ಕೇಳುವುದು. ವಿಷ್ಣು ಅಂದರೆ ಪಾಲನೆ, ಗುಣಗಳನ್ನು ಧಾರಣೆ ಮಾಡಿಕೊಳ್ಳೋದು, ಗುಣಗಳಿಂದ ಅಲಂಕೃತ ಆಗುವುದು. ಶಂಕರ ಅಂದರೆ ಸಂಪೂರ್ಣ ತಪಸ್ವಿಯಾಗಿ, ವೈರಾಗ್ಯ ಮೂರ್ತಿಯಾಗಿ ಅಶರೀರಿ ಸ್ಥಿತಿಯ ಅನುಭವ ಮಾಡು. ಈ 3 ಅವಸ್ಥೆಗಳನ್ನು ದಾಟಿ ಕೊನೆಗೆ ನಾವು ಆ ಪರಮಧಾಮಕ್ಕೆ ಹೋಗಿ ತಲುಪಬೇಕಾಗ್ತದೆ. ಬಿಂದು ರೂಪ ಆಗಿ ನಾವು ಮನೆಗೆ ವಾಪಸ್ ಹೋಗಬೇಕಾಗ್ತದೆ. ಇನ್ನು ಸಂಗಮ ಯುಗದಲ್ಲಿ ಆ ಶಿವನೇ ಬಂದು ರುದ್ರ ಜ್ಞಾನ ಯಜ್ಞದ ರಚನೆ ಮಾಡ್ತಾನೆ. ಆ ಯಜ್ಞದಲ್ಲಿ ಇಡೀ ಪ್ರಪಂಚನೇ ಸ್ವಾಹ ಆಗಿಬಿಡ್ತದೆ, ಎಲ್ಲವೂ ನಾಶ ಆಗ್ತದೆ. ನಂತರ ಹೊಸ ಪ್ರಪಂಚದಲ್ಲಿ ನೀವೇ ಮಕ್ಕಳು ಬಂದು ರಾಜ್ಯವನ್ನು ಆಳ್ತೀರಿ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್
और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. अंदर से भूतों को निकाल, नर से नारायण बनने के लायक बनना है. दिल दर्पण में देखना है, हम कहाँ तक लायक बने. ಒಳಗಿರುವ ಭೂತಗಳನ್ನು ತೆಗೆದುಹಾಕಿ ನರನಿಂದ ನಾರಾಯಣ ಆಗಲಿಕ್ಕೆ ಲಾಯಕ ಆಗಬೇಕು. ಹೃದಯ ದರ್ಪಣದಲ್ಲಿ ನೋಡಿಕೊಳ್ಳಬೇಕು ನಾವು ಎಷ್ಟರ ಮಟ್ಟಿಗೆ ಲಾಯಕ ಆಗಿದ್ದೇವೆ. ಎರಡನೇದು, अपने को आत्मा समझ अशरीरी बन बाप को याद करना है. शरीर का भान न रहे, इसका अभ्यास करना है. ನಮಗೆ ನಾವು ಆತ್ಮ ಎಂದು ತಿಳಿದು ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡಬೇಕು. ಶರೀರದ ಭಾವನೆಯಿಂದ, ಶರೀರದ ಅಭಿಮಾನದಿಂದ, ಶರೀರದ ಸ್ಮೃತಿಯಿಂದ ದೂರ ಇರುವ ಅಭ್ಯಾಸ ಮಾಡಬೇಕು. ವರದಾನ. पवित्रता की रॉयल्टी द्वारा सदा हर्षित रहने वाले हर्षित चित्त हर्षित मुख भव. ಪವಿತ್ರತೆಯ ಘನತೆಯಿಂದ, ಪವಿತ್ರತೆಯ ಧಾರಣೆಯಿಂದ ಸದಾ ಹರ್ಷಿತ ಆಗಿ ಇರುವಂತಹ ಹರ್ಷಿತ ಚಿತ್ತ ಮತ್ತು ಹರ್ಷಿತ ಮುಖಿ ಆಗಿರಿ. पवित्रता की रॉयल्टी अर्थात रियल्टी वाले सदा खुशी में नाचते हैं. उनकी खुशी कभी कम कभी ज़्यादा नहीं होती. दिन प्रतिदिन हर समय और खुशी बढ़ती रहेगी. उनके अंदर एक बाहर दूसरा नहीं होगा. वृत्ति, दृष्टि, बोल और चलन सब सत्य होगा. ऐसी रियल रॉयल आत्माएं चित्त से भी और नयन चैन से भी सदा हर्षित होंगी. हर्षित चित्त हर्षित मुख अविनाशी होगा. ಪವಿತ್ರತೆಯ ಘನತೆ ಗೌರವ ಉಳ್ಳವರು ಸದಾ ಖುಷಿಯಲ್ಲಿ ಕುಣಿತಾ ಇರ್ತಾರೆ. ಅವರ ಖುಷಿ ಒಮ್ಮೆ ಜಾಸ್ತಿ ಒಮ್ಮೆ ಕಡಿಮೆ ಆಗೋದಿಲ್ಲ. ದಿನೇ ದಿನೇ ಅವರ ಖುಷಿ ಹೆಚ್ಚುತ್ತಾ ಹೋಗ್ತದೆ. ಅವರು ಒಳಗೆ ಒಂದು ಹೊರಗೆ ಒಂದು ಈ ಥರ ಇರೋದಿಲ್ಲ. ವೃತ್ತಿ, ದೃಷ್ಟಿ, ಮಾತು, ಚಲನೆ, ವಲನೆ ಪ್ರತಿಯೊಂದರಲ್ಲಿ ಸತ್ಯತೆ ಇರ್ತದೆ. ಅಂತಹ ನಿಜವಾದ ರಾಯಲ್ ಆತ್ಮರು ಸದಾ ಹರ್ಷಿತ ಆಗಿರ್ತಾರೆ. ಅವರ ಕಣ್ಣುಗಳು, ನಡತೆ, ಮುಖ ಪ್ರತಿಯೊಂದರಲ್ಲಿ ಹರ್ಷ ಅಥವಾ ಖುಷಿ ಅನ್ನೋದು ಕಾಣಿಸ್ತಾ ಇರ್ತದೆ. ಅವರು ಹರ್ಷಿತ ಚಿತ್ತ ಹರ್ಷಿತ ಮುಖಿಯಾಗಿ ಇರ್ತಾರೆ. ಆ ಹರ್ಷಿತ ಮುಖ अविनाशियागी इರ್ತದೆ ಅವರಲ್ಲಿ. ಶ್ಲೋಕ. संसार में सर्वश्रेष्ठ बल पवित्रता का बल है. ಈ ಪ್ರಪಂಚದಲ್ಲಿ ಸರ್ವಶ್ರೇಷ್ಠವಾದಂಥ ಶಕ್ತಿ ಎಂದರೆ ಪವಿತ್ರತೆಯ ಶಕ್ತಿ ಆಗಿದೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧನ ಕಳೆದೆ ಮುಕ್ತಿಯ ನೀಡಿದೆ, ಹಾರುತನ ಬಳಿ ಬಂದೆ. ಪರಮಾನಂದವ ಪಡೆದಿದೆ ಮನವು, ಶಾಂತಿಯ ಗೀತೆಯು ನುಡಿಯುತ್ತಿದೆ. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು. ಜ್ಞಾನೇಶ್ವರ ನಿನ್ನ ಮುರಳಿ
ಸಾರ್ಥಕಗೊಳಿಸಿತು ಬದುಕನು, ಸಾರ್ಥಕಗೊಳಿಸಿತು ಬದುಕನು. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ.